ಈಗ ಈಗ ಈ CIDಗೆ ಏನ್ ತಲುಪಿಸಬೇಕಾದ್ರೆ ಏನೇನು ಮಾಡಬೇಕು ಅದನ್ನ ನಮ್ಮ ಟೀಮ್ ಮಾಡ್ತಾನೆ ಇದೆ, ಸಂಪೂರ್ಣ ಟೀಮ್. ಸೊ ನಮ್ಮನ್ನು ನೀವು ಏನು ನಂಬ್ಕೊಂಡು ಬಂದಿದ್ದೀರಿ, ಖಂಡಿತ ನಿಮ್ಮನ್ನ ಬರಿ ಕೈಯಲ್ಲಿ ಕಳಿಸಲ್ಲ ನಾವು. ಅದಕ್ಕೆ ಯಾವ ರೀತಿಯ ಉತ್ತರ ಕೊಡಬೇಕು ಅದು ಉತ್ತರ ಕೊಟ್ಟೆ ಈ ರಿಪೋರ್ಟ್ ಕೊಟ್ಟಿದಾರಲ್ಲ ಸರ್ ಪೊಲೀಸ್ನವರು, ಅದು ನನ್ನ ಮಗಳ ಬಗ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ನಾವು ಒಪ್ಪಲ್ಲ. ಒಂದು ಲವ್ ಮಾಡ್ತಾ ಇದ್ಲಂತ ಕೊಟ್ಟಿದ್ದಾರೆ. 9ನೇ ಕ್ಲಾಸ್ ಹುಡುಗಿ ಏನು ಸರ್ ಲವ್ ಮಾಡ್ತಾಳೆ? ಇನ್ನೊಂದು ಕ್ಯಾಸ್ಟ್ ಇದು ST/SCನ ಫ್ರೆಂಡ್ಶಿಪ್ ಮಾಡಿರೋದೇ ತಪ್ಪು ಅಂತ ಟೀಚರ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಹಂಗಾರೆ ಸ್ಕೂಲಲ್ಲಿ ಜಾತಿ ನಿಂದನೆ ಮಾಡ್ತಾರಾ ಸರ್? ಸ್ಕೂಲು ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ? ಅದರಲ್ಲಿ ಒಂದು ಅದು ಜಾತಿ ನಿಂದನೆ ಅಂತ ಇದೆ. ಇನ್ನೊಂದು ಅಪ್ಪ ಅಮ್ಮ ಚಿತ್ರಹಿಂಸೆ ಕೊಡ್ತಿದ್ರು ಅಂತ. ಹಾಸ್ಟೆಲಲ್ಲಿರೋ ಹುಡುಗಿಗೆ ಅಪ್ಪ ಅಮ್ಮ ಹೋಗಿ ಚಿತ್ರಹಿಂಸೆ ಏನು ಕೊಡ್ತೀವಿ ನಾವು? 3 B ರಿಪೋರ್ಟಲ್ಲಿ ನಮಗೆ ವರದಿ ಕೊಟ್ಟಿದ್ದಾರೆ. ಹಂಗೆ ಮಾಡ್ಕೊಂಡು ಅವಳು ಮನಸ್ಸು ನೊಂದ್ಕೊಂಡು ಅವಳೇ ಮಾಡ್ಕೊಂಡಿದ್ದು ಸೆಲ್ಫ್ ಸೂಸೈಡ್ ಅಂತೇಳಿ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಒಂದಾರು ಅವ್ರು ಒಪ್ಪ ಅಂತ ಮಾತಿದೆಯಾ ಸರ್? ಅವರೇ ಹೇಳೋ ಹಾಗೆ ಆ ಡೆತ್ ನೋಟ್ ಅನ್ನ ಅವಳೇ ಬರ್ದದ್ದಾಗಿದ್ರೆ ಅದರಲ್ಲಿ ಲವ್ ವಿಚಾರ. ಇನ್ನೊಂದು ಸ್ಟೇಷನಿಗೆ ಒಬ್ರು ಲೆಟರ್ ಬರ್ದಿದ್ದಾರೆ ಸರ್. ಅದರಲ್ಲಿ ಹೆಸರು ಇಲ್ಲ, ಫ್ರಮ್ ಅಡ್ರೆಸ್ ಇಲ್ಲ, ಸ್ಟೇಷನಿಗೆ ಕೊಟ್ಟಿದ್ದಾರಂತೆ. ಅದನ್ನು ನಾವು ಕೇಳಿದ್ವಿ, ಯಾರು ಸರ್ ಬರ್ದವರು ಅಂತ. ಅದು ಬರ್ದವ್ರು ಯಾರಂತ ಅವ್ರು ನಮ್ಮ ಹತ್ರ ಹೇಳಲಿಲ್ಲ. ಯಾರೋ ಕಣ್ರಿ ಗೊತ್ತಿಲ್ಲ ಅಂದರು. ಅದನ್ನೂ ಒಟ್ಟರಾಶಿ ಉತ್ತರ ಕೊಟ್ಟರು. ಆದರೂ ನಾವು ಸರ್ ಯಾರಂತ ಹೇಳಿ ಅಂತ ಅಂದು, ಇಲ್ಲ ಕಣ್ರಿ ಅವೆಲ್ಲ ಹೇಳೋಕ್ಕಾಗಲ್ಲ ಅಂದರು. ಅದರಲ್ಲಿ ಸರ್ ಅಪ್ಪ ಅಮ್ಮ ಚಿತ್ರಹಿಂಸೆ ಕೊಡ್ತಿದ್ರು. ಅವಳು ಇದ್ದಿದ್ದೇ ದೊಡ್ಡಮ್ಮನ ಮನೆ. ಹಾಸ್ಟ್ಲಿಂದ ಬಂದವಳು. ಈಗ ನಾವು ಅಪ್ಪ ಅಮ್ಮ ಸುಳ್ಳು ಹೇಳಿದ್ರು, ಊರಿನವ್ರು ಸುಳ್ಳು ಹೇಳಲ್ಲ. ಅವಳು ಇದ್ದಿದ್ದೇ ನಮ್ಮ ಜೊತೆಲೇ ಜಾಸ್ತಿ. ಅಜ್ಜಿ ಮನೆಗೆ ಹೋದರೂ 1 ವಾರ ಹಂಗೆ ಇದ್ದು ಬರೋರೇ ಬಿಟ್ಟರೆ ಅಲ್ಲೇನು ಇರ್ತೇ ಇರಲಿಲ್ಲ. ಚಿತ್ರಹಿಂಸೆ ಕೊಡ್ತಿದ್ದೀವಿ, ಅವಳು ಹಾಸ್ಟ್ಲಿಗೆ ಹೋಗಲ್ಲ ಅಂತ ಇದ್ಲು ಅಂತ. ನಮ್ಮಿಂದ ಮುಂಚೆ ಅವಳೇ ಹೊರಟ್ಕೊಂಡಿದ್ಲು ಬಿಟ್ಟರೆ ನಾವು ಅವಳನ್ನ ಹೋಗು ಅಂತ ನಾವು ಇಬ್ಬರೂ ಬಲವಂತ ಮಾಡಲಿ. ಇಬ್ಬರು ಹುಡುಗರು ನಮ್ಮ ಮನೇಲಿ ಹಾಸ್ಟ್ಲಲ್ಲೇ ಬೆಳೆದವರು. ಯಾರನ್ನೂ ನಾವು ಮನೇಲಿ ಇರ್ಸ್ಕೊಂಡಾರಲ್ಲ, ಅವರಿಬ್ಬರು ಇಷ್ಟಪಟ್ಟೆ ಹಾಸ್ಟ್ಲಿಗೆ ಹೋದವರು. ಹಾಸ್ಟ್ಲಲ್ಲೇ ಇರ್ತೀನಿ ನಾನು, ಅಲ್ಲೇ ಓದ್ತೀನಿ ಅಂತ ಅಂದಿದ್ದಕ್ಕೆ ನಾವು ಕಳಿಸಿದ್ದು. ಆ ಲೆಟ್ರನ್ನ ನಂಬಿದ್ದಾರೆ ಪೊಲೀಸ್ನವರು. ಅಪ್ಪ ಅಮ್ಮನ ಹೇಳಿಕೆ ನಂಬಲಿಲ್ಲ. ಅದ್ರ ಮುಖಾಂತರ B ರಿಪೋರ್ಟ್ ನೋಡಿ. ಈ ಪ್ರಕರಣ ಏನಾಯ್ತು ಅಂತ ಕೇಳಿದ್ರೆ, ಇವರು ಪ್ರತಿಭಟನೆಗಳನ್ನ ಮಾಡ್ತಾರೆ. ನನ್ನ ಮಗಳದ್ದು ಆತ್ಮಹತ್ಯೆ ಅಲ್ಲ, ಬದಲಿಗೆ ಅದು ಕೊಲೆ ಅಂತ ಹೇಳಿ 6 ಬಾರಿ ಪ್ರತಿಭಟನೆಗಳನ್ನ ಮಾಡ್ತಾರೆ. ಈ ಪ್ರತಿಭಟನೆಯೆಲ್ಲ ಆಗ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಅನಾಮಧೇಯ ಲೆಟರ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಇಲ್ಲ ಅವ್ರ ತಂದೆ ತಾಯಿ ಅವರಿಗೆ ತೊಂದರೆ ಕೊಟ್ಟಿದ್ರು, ಅದಕ್ಕೆ ಆ ಮಗು ಆತ್ಮಹತ್ಯೆ ಮಾಡ್ಕೊಳ್ತು ಅಂತ ಹೇಳಿ. ಅಂತಾದ್ರೆ ಇಲ್ಲಿ ಮತ್ತೊಂದು ವಿರೋಧ ಪಡೆ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಇವರ ಧ್ವನಿಯನ್ನ ಶಮನಗೊಳಿಸೋದಕ್ಕೋಸ್ಕರ ಮತ್ತೊಂದು ಪಂಗಡ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಆ ಪಂಗಡ ಯಾವುದು? ಆ ಲೆಟರ್ ಬರೆದವ್ರು ಯಾರು? ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಪೊಲೀಸರು ಅದನ್ನು ತನಿಖೆ ಮಾಡಬೇಕಿತ್ತು. ಈ ಅನಾಮಧೇಯ ಲೆಟರ್ ಎಲ್ಲಿಂದ ಬಂದಿರಬಹುದು, ಯಾರು ಕಳಿಸಿರಬಹುದು ಅಂತ ಹೇಳಿ. MLA PA ಅಲ್ಲಿ ಏನು ಮಾಡ್ತಾ ಇದ್ರು, ಅದನ್ನ ಅವರನ್ನು ಕರೆಸಿ ತನಿಖೆ ಮಾಡಿದ್ದೀರಾ? ಇಲ್ಲ. ಹಾಗಾಗಿ ಈ ಪ್ರಕರಣವನ್ನ CIDಗೆ ವಹಿಸಬೇಕು. ಅದರ ಕೂಲಂಕುಷವಾಗಿರುವಂಥ ತನಿಖೆ ಆಗಬೇಕು ಅನ್ನೋದೇ ನಮ್ಮ ಸಂಪೂರ್ಣ ನ್ಯೂಸ್ನ ನೊಂದವರ ಪರವಾಗಿರ್ತಕ್ಕಂಥ ಧ್ವನಿಯಾಗಿದೆ.